ದೀಪಾವಳಿ ಹಬ್ಬದಲ್ಲಿ ದೀಪಗಳು ಎಷ್ಟು ಮುಖ್ಯನೋ ಕಜ್ಜಾಯ ಕೂಡ ಅಷ್ಟೇ ಮುಖ್ಯ. ಇದನ್ನ ಮಾಡ್ಕೊಳ್ಳೋದಕ್ಕೆ ಈ ಕಪ್ನಲ್ಲಿ 2 ಕಪ್ನಷ್ಟು ಅಕ್ಕಿನ 10 ಗಂಟೆಗಳ ಕಾಲ ನೆನೆ ಹಾಕಿ ನೀರನ್ನೆಲ್ಲ ಶೋಧಿಸಿ ಈ ರೀತಿ ಕಾಟನ್ ಬಟ್ಟೆ ಮೇಲೆ 1 ಗಂಟೆಗಳ ಕಾಲ ಡ್ರೈ ಆಗೋದಕ್ಕೆ ಬಿಡಬೇಕು. ಸ್ವಲ್ಪ ಅಕ್ಕಿ ಹಸಿ ಇರುವಾಗ್ಲೇನೆ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಪೌಡರ್ ಮಾಡಿಕೊಂಡು ಈ ತರ ಜರಡಿ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಉಂಡೆ ಮಾಡಿದ್ರೆ ಈ ತರ ಇರಬೇಕು. ಹಿಟ್ಟು ಅಷ್ಟು ಹಸಿಯಾಗಿರ್ಬೇಕು. ಈ ರೀತಿ ಪ್ರೆಸ್ ಮಾಡಿ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳಿ. ಒಂದು ಬಾಣ್ಲಿಗೆ 1.5 ಕಪ್ನಷ್ಟು ಬೆಲ್ಲ, 1/4 ಕಪ್ನಷ್ಟು ನೀರನ್ನ ಹಾಕಿ ಉಂಡೆ ಪಾಕನ ತಗೋಬೇಕು. ಪಾಕ ಈ ರೀತಿ ಸಾಫ್ಟ್ ಆಗಿ ಇರಬೇಕು. ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಣಶುಂಠಿ ಪುಡಿ, ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ಈ ಹಿಟ್ಟನ್ನ ಸ್ವಲ್ಪನೇ ಹಾಕಿ 1 ಗಂಟೆಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಗ್ರೀಸ್ ಮಾಡಿ ಇದನ್ನ ಓವರ್ ನೈಟ್ ಅಥವಾ 1 ದಿನ ಬಿಟ್ರೆ ಪಾಕ ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ. ಬೆಳಿಗ್ಗೆ ಎದ್ದು ನಾವು ಕಜ್ಜಾಯನ ಮಾಡ್ಕೋಬಹುದು. ಇದಕ್ಕೆ ಬಿಳಿ ಎಳ್ಳನ್ನ ಹಾಕಿ ಒಂದು ಬಾಳೆ ಎಲೆ ಮೇಲೆ ಈ ತರ ರೌಂಡ್ ಆಗಿ ತಟ್ಟಿ ಕಾದಿರುವಂತ ಎಣ್ಣೆನಲ್ಲಿ ಹಾಕಿ